100 500 ವರ್ಷ ಆದ್ರೂ ಏನು ಆಗಲ್ಲ. ಹಸಿ ಕಲ್ಲಾಗಿರೋದ್ರಿಂದ 15 ಅಡಿವರೆಗೂ ಕಲ್ಲು ಸಿಗುತ್ತೆ. ಸ್ವಂತ ಕ್ವಾರೆ ಆಗಿರೋದ್ರಿಂದ ನಿಮ್ಗೆ ಎಲ್ಲಿಗೆ ಬೇಕಾದ್ರೂ ನಮ್ಮ ಕರ್ನಾಟಕದಲ್ಲಿ ಯಾವ ಮೂಲೆಗೆ ಬೇಕಾದ್ರೂ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ಕೊಡ್ತೀನಿ. ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ತಂತಿ ಬೇಲಿಯಲ್ಲಿ ಕಲ್ಲು ಆಗ್ಬೋದು, ತಂತಿ ಆಗ್ಬೋದು, ಮೆಶ್ ಆಗ್ಬೋದು, ನಾಟೆಡ್ ಮೆಶ್ ಆಗ್ಬೋದು, ಬ್ಲೇಡ್ ವೈರ್ ಇದೆ. ನೋಡಿ ಸರ್, ನಮ್ಮ ಕಲ್ಲು ನೋಡಿ ಸರ್, ಈ ತರ ದಬ್ಬೆಗಳು ಮಾಡ್ಕೋತೀವಿ. ನಂಬರ್ 1 ಕಲ್ಲು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. 100 ಎಕರೆ ಇದ್ರೂ ಕೆಲಸ ಮಾಡ್ಕೊಡ್ತೀನಿ ಸರ್. 500 ಎಕರೆ ಇದ್ರೂ ಕೆಲಸ ಮಾಡ್ತೀನಿ. ಸುಮಾರು 5,000 ಎಕರೆ ಕೆಲಸ ಮೇಲೆ ಮಾಡಿದ್ದೀನಿ ನಾನು ಸರ್. ಇದು 10 ವರ್ಷ ಆಯ್ತು ನಾನು ಈ ಕೆಲಸಕ್ಕೆ ಬಂದೆ. ಮತ್ತೆ ಲೇಬರು ನನ್ನ ಹತ್ರ 500 ಇಂದ 600 ಜನ ಇದ್ದಾರೆ ಸರ್. ಒಂದು ಕಾಲ್ ಮಾಡಿದ್ರೆ ನಾನು ನಿಮ್ಮ ಹತ್ರ ಇರ್ತೀನಿ ಸರ್. ಯಾವುದೇ ರೀತಿ ಗುಡ್ಡ ಬೆಟ್ಟ ನದಿ ಹಳ್ಳ ಎಲ್ಲೇ ಇರಲಿ ಸರ್, ನಿಮ್ಮ ಲ್ಯಾಂಡ್ ಇಂಥ ಬೆಟ್ಟದಲ್ಲಿದ್ರು ನಾನು ಕೆಲಸ ಮಾಡಿಸ್ಕೊಡ್ತೀನಿ ಸರ್. ಸರ್ ನಮಸ್ಕಾರ, ಬಂಡೆ ರವಿ ಮಾತಾಡ್ತಾ ಇದ್ದೀನಿ. ಈಗ ನಾವು ಬಂದಿದ್ದೀವಿ ಹೊಸದಾಗಿ. ನಿಮಗೆ ಬಂಡೆಯಲ್ಲಿ ಯಾವ ಥರ ಸ್ಟೋನ್ ತಯಾರಾಗುತ್ತೆ ಮತ್ತು ಯಾವ ಥರ ಸಿಗಿಳ್ತಾರೆ, ಎಷ್ಟು ಅಡಿಗಿಂಟು ಸಿಗುತ್ತೆ, ಯಾವ್ಯಾವ ಥರ ದಿಮ್ಮಿ ಬರುತ್ತೆ ಎಲ್ಲ ತೋರಿಸ್ಕೊಡ್ತೀವಿ. ನೀವು ನೋಡಿರ್ಬೋದು ಹಲವಾರು ತಂತಿ ಬೇಲಿಲಿ, ನೀವು ನೋಡಿರ್ತೀರಿ ಜಮೀನ್ ಹತ್ರ, ನಿಮ್ಮ ಮನೆ ಹತ್ರ ಬಂದಾದ್ಮೇಲೆ ಲಾರಿಲಿ ಇಳಿಸುವಾಗ ನೋಡಿರ್ತೀವಿ. ಇವತ್ತು ನಾನು ನಿಮಗೆ ಎಂಟೈರ್ ಬೌಂಡ್ರಿನೇ ನಮ್ಮ ಬಂಡೆಯಲ್ಲಿ ಯಾವ್ಯಾವ ಥರ ಬರುತ್ತೆ ಎಲ್ಲ ಪೂರ್ತಿ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಬನ್ನಿ ಸರ್, ನಮ್ಮ ಬಂಡೆ ಹೋಗೋಣ. ಸೊ ಇಲ್ಲಿ ಬಂದು ಎಲ್ಲ ಬಂಡೆ ರೆಡಿ ಆಗೋದು ಫೆನ್ಸಿಂಗಿಗೆ ಇಲ್ಲೇನಾ ಸರ್? ಇಲ್ಲೇ ಸರ್, ಇದೆ ನಮ್ಮ ಬಂಡೆಯಲ್ಲೇ. ಇದು ಸುಮಾರು ಒಂದು ನಮ್ಮ ತಂದೆ ಕಾಲದಿಂದ ಮಾಡ್ಕೊಬತ್ತಾ ಇದ್ದಾರೆ. ಇದು 40ರಿಂದ 50 ವರ್ಷ ಆಗಿದೆ ಬಂಡೆ ಸ್ಟಾರ್ಟ್ ಮಾಡಿ. ಇದು ಲೈಸೆನ್ಸ್ ಎಲ್ಲ ಇದೆ, ಸರ್ಕಾರದಿಂದ ಇದೆಲ್ಲ ಮಾನ್ಯತೆ ಪಡೆದಿದೆ. ಮತ್ತು ಇದಕ್ಕೆ ನಿಮಗೆ ಎಷ್ಟು ಅಡಿ ಕಲ್ಲು ಬೇಕು, 7 ಅಡಿ 8 ಅಡಿ 9 ಅಡಿ ಎಲ್ಲ ಸಿಗುತ್ತೆ. ಸೈಜ್ ಆಗ್ಬೋದು 6 ಇಂಚು 8 ಇಂಚು, ಯಾವ ಸೈಜ್ ಬೇಕಾದರೂ ಕಲ್ಲು ಸಿಗುತ್ತೆ. ಬನ್ನಿ ಸರ್, ನಿಮ್ಗೆ ತೋರಿಸ್ತೀನಿ ಯಾವ ಥರ ಇದೆ. ಅಂದರೆ ಇಲ್ಲೇ ಮ್ಯಾನ್ಯುಯಲ್ ಆಗಿ ಜನ ಹೊಡೆದು. ಹೌದು ನೋಡಿ ಸರ್, ಇದು ದಿಮ್ಮಿಗಳಲ್ಲಿ ಈ ಥರ ದಿಮ್ಮಿಗಳು ಬರುತ್ತೆ. ಈ ದಿಮ್ಮಿನ ಕೆಳಗಡೆ ಕಿಡಿಕೊಂಡು ಸಿಗಳಿ, ಮತ್ತು ನಮ್ಗೆ ಏನು ಸೈಜ್ ಬೇಕು, 6ಕ್ಕೆ ಆಗ್ಬೋದು, 8ಕ್ಕೆ ಆಗ್ಬೋದು, 10 ಅಡಿ ಆಗ್ಬೋದು. ಸೈಜಲ್ಲಿ 4, 6, 6ಕ್ಕೆ 6, 8ಕ್ಕೆ 8 ನಿಮ್ಗೆ ಯಾವ ಥರ ಬೇಕು ನೋಡಿ ಸರ್. ಈ ಥರ ದಿಮ್ಮಿ ಬರುತ್ತೆ ಸರ್. ಈ ಥರ ಬರುತ್ತೆ ನೋಡಿ ಸರ್, ಕೇಕ್ ಪೀಸ್ ಇದ್ದಂಗೆ ಇರುತ್ತೆ ಸರ್. ಇದರಲ್ಲಿ ನಾವು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮೆಜರ್ಮೆಂಟ್ ಮಾಡಿಕೊಂಡು ನಮ್ಗೆ ಯಾವ ಥರ ಬೇಕೋ ಆ ಥರ ಇಷ್ಟಡಿಗೆ ಅಂತ ಸಿಗಳೋದು ಸರ್. ಇದು ನೋಡಿ ಸರ್, ನಮ್ಮ ಕಲ್ಲು ಯಾವ ಥರ ಇದೆ ನೋಡಿ ಸರ್. ಹಸಿ ಕಲ್ಲಾಗಿರೋದ್ರಿಂದ ನಿಮಗೆ 100 ವರ್ಷ ಬಾಳಿಕೆ ಬರುತ್ತೆ. 100 500 ವರ್ಷ ಆದರೂ ಏನೂ ಆಗಲ್ಲ. ಹಸಿ ಕಲ್ಲಾಗಿರೋದ್ರಿಂದ ನಿಮಗೆ ಸುಟ್ಕಲ್ಲಾದರೆ ಬಾಳಿಕೆ ಬರೋಲ್ಲ, ಯಾಕೆಂದರೆ ಅದು ಅರಜೀವಾದಂಗೆ ಸುಟ್ಕಲ್ಲಾದರೆ. ಇದು ಹಸಿ ಕಲ್ಲಾಗಿರೋದ್ರಿಂದ ನೀವು 100 ವರ್ಷ ಆದರೂ ಏನೂ ಆಗಲ್ಲ ಸರ್. ಸೈಜ್ ಮೇಲೆ ನಿಮ್ಗೆ ನಾನು ಹೇಳ್ತಾ ಇದ್ದೀನಲ್ಲ, 15 ಅಡಿವರೆಗೂ ಕಲ್ಲು ಸಿಗುತ್ತೆ. ನೀವು ಯಾವ ಥರ ಕಲ್ಲು ಬೇಕಾದ್ರೂ ನಾನು ಕೊಡ್ತೀನಿ. ನಮ್ಮದೇ ಓನ್ ಮೈನಿಂಗ್ ಆಗಿರೋದ್ರಿಂದ, ಸ್ವಂತ ಕ್ವಾರೆ ಆಗಿರೋದ್ರಿಂದ ನಿಮ್ಗೆ ಎಲ್ಲಿಗೆ ಬೇಕಾದ್ರೂ ನಮ್ಮ ಕರ್ನಾಟಕದಲ್ಲಿ ಯಾವ ಮೂಲೆಗೆ ಬೇಕಾದ್ರೂ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ಕೊಡ್ತೀನಿ. ಅಂದರೆ ಸೈಜ್ ಯಾವ ರೀತಿ ಆದರೂ ಕೊಡ್ತೀರಾ? ಎಷ್ಟು ಕೇಳಿದ್ರು ಸೈಜ್ ಎಷ್ಟು ಅಡಿ 15 ಅಡಿಗಿಂಟು ಕೇಳಿದ್ರು ನಾನು ಕೊಡ್ತೀನಿ. ಯಾವುದೇ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಮೂಲೆಗಾದರೂ ಡಿಸ್ಟ್ರಿಬ್ಯೂಟ್ ಮಾಡಿಕೊಡ್ತೀನಿ. ಮತ್ತು ತಂತಿ ಬೇಲಿಯಲ್ಲಿ ಕಲ್ಲು ಆಗ್ಬೋದು, ತಂತಿ ಆಗ್ಬೋದು, ಮೆಶ್ ಆಗ್ಬೋದು, ನಾಟೆಡ್ ಮೆಶ್ ಆಗ್ಬೋದು, ಬ್ಲೇಡ್ ವೈರ್ ಇದೆ. ಮತ್ತು ಮೇನು ಬೆಂಗಳೂರಲ್ಲಿ 1 ಲಕ್ಷದಿಂದ 5 ಕೋಟಿ 10 ಕೋಟಿಗಿಂಟು ಸೈಟ್ ತಗೊಂಡಿರ್ತಾರೆ. ಕೇವಲ ಒಂದು 30-40 ಸಾವಿರ ಕೋಟಿ ಸೈಟ್ ಫೆನ್ಸಿಂಗ್ ಹಾಕ್ಕೊಂಡಿರಲ್ಲ, ಯಾಕೆಂದರೆ ಇರ್ತದಲ್ಲ ಅಂತ. ಬಟ್ ಅದನ್ನ ಒತ್ತುವರಿ ಮಾಡ್ಕೊಳ್ಳೋದು, ನಾಳೆ ದಿನ ಯಾರೋ ಸಡ್ಡು ಹಾಕ್ಕೊಳ್ಳೋದು, ಇದು ನನ್ನದೇ ಅನ್ನೋದು ಸೈಟ್ನ ಈ ಥರ ಎಲ್ಲ ಇರ್ತದೆ. ನಿಮ್ಗೆ ಸೈಟ್ಗಳಿದ್ರು ಬೆಂಗಳೂರಿಂದ ಮೈಸೂರಿಗಿಂಟು ಎಲ್ಲೇ ಇದ್ರೂ ಸೈಟು ಕೂಡ ನಾನು ಮಾಡ್ಕೊಡ್ತೀನಿ ಸರ್. ನೋಡಿ ಸರ್, ನಮ್ಮ ಕಲ್ಲು ನೋಡಿ ಸರ್, ಈ ಥರ ದಬ್ಬೆಗಳು ಮಾಡ್ಕೋತೀವಿ. ಮತ್ತು ಸೈಜು ನಿಮಗೆ 4ಕ್ಕೆ 4 ಆಗ್ಬೋದು, 6ಕ್ಕೆ 6 ಆಗ್ಬೋದು. ಇದು ನೋಡಿ, ಇದು 10 ಇಂಚ್ ಇದೆ ಅಗಲ. ಮತ್ತು ಈ ಥರ ಚಪ್ಪಡಿಗಳು ಕಲ್ಕಂಬದಲ್ಲಿ ಈಗ ಕೋಳಿ ಫಾರಮ್ ಆಗ್ಬೋದು, ಮತ್ತು ಇಟ್ಕೆ ಫ್ಯಾಕ್ಟ್ರಿಗೆ ಆಗ್ಬೋದು, ಯಾವ ಥರ ಬೇಕಾದರೂ ಸೈಜ್ ಸಿಗುತ್ತೆ ನಮ್ಮ ಹತ್ರ. 10 ಅಡಿ 15 ಅಡಿಗಿಂಟು ಕಲ್ಲು ಸಿಗುತ್ತೆ. ನೋಡಿ ಸರ್, ಯಾವ ಥರ ಇದೆ ನೋಡಿ ಸರ್. ಹಸಿ ಕಲ್ಲು ಒಂದು ಕೇಕ್ ಪೀಸ್ ಯಾವ ಥರ ಬರುತ್ತೋ ಅದೇ ಥರ ಇದೆ ನೋಡಿ ಸರ್. ಈ ಥರ ಫಿನಿಶಿಂಗ್ ಯಾರೂ ಕೊಡೋಕ್ಕಾಗಲ್ಲ ಸರ್, ಯಾಕೆಂದರೆ ಇದೇ ಥರ ಕೊಡಬೇಕಲ್ಲ ಸರ್. ಇದು ಸ್ಟ್ರೆಂತು ಮತ್ತು 100ಕ್ಕೆ 100 ಸ್ಟ್ರೆಂತ್ ಇದೆ ಸರ್. ಬೇರೆ ಕಲ್ಲೆಲ್ಲ ಈಗ ಕಪ್ ಕಲ್ಲಾಗ್ಬೋದು, ಮತ್ತು ಬೇರೆ ಬೇರೆ ಕಲರ್ ಕಲ್ಲಿರುತ್ತೆ. ಬಟ್ ಇಷ್ಟು ಸ್ಟ್ರೆಂತ್ ಬರಲ್ಲ, ಇಷ್ಟು ಫಿನಿಶಿಂಗ್ ಬರಲ್ಲ. ನೀವು ಲೈವಲ್ಲೇ ನೋಡ್ಬೋದು ಯಾವ ಥರ ಇದೆ ನಮ್ಮದು ಬಂಡೆ ಅಂತ. ನೋಡಿ ಸರ್, ನೀವು ನೋಡ್ಬೋದು. ಕೆಲವು ಬಂಡೆಗಳು ಈ ಥರ ಫಿನಿಶಿಂಗ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ನಾನು ಇಡೀ ನಮ್ಮ ಕರ್ನಾಟಕದಲ್ಲಿ ಹೇಳ್ತೀನಿ, ಯಾಕೆಂದರೆ ಕಲ್ಲು ಒಂದೇ ಥರ ಇರೋಲ್ಲ, ಕಲ್ಲಲ್ಲೇ ನಾನಾ ಥರ ಇದೆ. ನಂಬರ್ 1 ಕಲ್ಲು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಿಮಗೆ ಸೈಜ್ ಆಗ್ಬೋದು, ಲೆಂತ್ ಆಗ್ಬೋದು, 15 ಅಡಿಗಿಂಟು ಯಾರೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಓನ್ ಮೈನಿಂಗ್ ಆಗಿರೋದ್ರಿಂದ, ನಮಗೆ ಸ್ವಂತ ಕ್ವಾರೆ ಇರೋದ್ರಿಂದ, ಲಾರಿ ಆಗ್ಬೋದು, ಲೇಬರ್ ಆಗ್ಬೋದು, ನಮ್ಮ ಹತ್ರನೇ 500ರಿಂದ 600 ಜನ ಕೆಲಸ ಮಾಡ್ತಾಯಿದ್ರು. ಮೆಶ್ ವರ್ಕ್ ಆಗ್ಬೋದು. 100 ಎಕರೆ ಇದ್ರೂ ಕೆಲಸ ಮಾಡ್ಕೊಡ್ತೀನಿ ಸರ್. 500 ಎಕರೆ ಇದ್ರೂ ಕೆಲಸ ಮಾಡ್ತೀನಿ. ಸುಮಾರು 5,000 ಎಕರೆ ಕೆಲಸ ಮೇಲೆ ಮಾಡಿದ್ದೀನಿ ನಾನು ಸರ್. ಇದು 10 ವರ್ಷ ಆಯಿತು ನಾನು ಈ ಕೆಲಸಕ್ಕೆ ಬಂದೆ. 5,000 ಕೆಲಸ ಮೇಲೆ ನಾನು ಮಾಡಿದ್ದೀನಿ ಸರ್. ನೀವು ಯಾವ ಜಿಲ್ಲೆಯರಾಗ್ಬೋದು ನಾನು ಮಾಡಿಕೊಡ್ತೀನಿ ಸರ್. ಬೇರೆಯವ್ರಿಗೂ ನಮಗೂ ಕಂಪೇರ್ ಇರೋಲ್ಲ, ಆ ಬೆಸ್ಟ್ ಪ್ರೈಸಲ್ಲಿ ನಾನು ಮಾಡಿಕೊಡ್ತಾ ಇದ್ದೀನಿ. ಸುಮಾರು ವರ್ಷಗಳಿಂದ ಕೆಲಸ ಮಾಡ್ಕೋತಾ ಇದ್ದೀನಿ. ಬಂಡೆ ರವಿ ಅಂದರೆ ಅಷ್ಟೇ, ಫೆನ್ಸಿಂಗ್ ರವಿನೂ ಅಂತಾರೆ, ಬಂಡೆ ರವಿನೂ ಅಂತಾರೆ, ಅಂಥ ಹೆಸರು ತಗೊಂಡಿದ್ದೀನಿ ನನ್ನ ಕೆಲಸದಲ್ಲಿ. ಎಷ್ಟು ಬೆಸ್ಟ್ ರೈಟ್ಗಾಗುತ್ತೋ ರೀಸನಬಲ್ ಇಡೀ ನಮ್ಮ ಕರ್ನಾಟಕದಲ್ಲೇ ನಾನು ಕೆಲಸ ಮಾಡ್ಕೊಡ್ತಾ ಇದ್ದೀನಿ ಸರ್. ಅಷ್ಟು ಕಮ್ಮಿಗೆ ಬೆಲೆ ಮಾಡ್ಕೊಡ್ತೀನಿ ಸರ್. ನಾನು ಕಾಲ್ ಮಾಡಿದ್ರೆ ನಿಮ್ಮದೇ ಕಲ್ಲು ಕ್ವಾರೆ ಆಗಿರೋದ್ರಿಂದ ಕಡಿಮೆ ಬೆಲೆಗಂತೂ. ಮತ್ತು ಲೇಬರು ನನ್ನ ಹತ್ರ 500ರಿಂದ 600 ಜನ ಇದ್ದಾರೆ ಸರ್. ಲೇಬರ್ ಏನು ಸಣ್ಣ ಪುಟ್ಟ ಲೇಬರ್ ಅಲ್ಲ, ಅವ್ರ ಎಕ್ಸ್ಪೀರಿಯನ್ಸ್ 15-20 ವರ್ಷದಿಂದ ಲೇಬರ್ಗಳು ಕೆಲಸ ಮಾಡ್ತಾರೆ ಈ ಫೆನ್ಸಿಂಗ್ ವರ್ಕ್ಗೆ. ಹಂಗಾಗಿ ರೀಸನಬಲ್ ಕೆಲಸ ಮಾಡ್ತಾ ಇದ್ದೀನಿ ಸರ್. ನೀವು ಆನ್ಲೈನಲ್ಲಿ ನೋಡ್ಬೋದು. RM ಎಂಟರ್ಪ್ರೈಸಸ್ ಅಂದರೆ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ಕೊಬತ್ತಾ ಇದ್ದೀನಿ ಸರ್. ನೀವು ತಂತಿ ಬೇಲಿ ಬಂದು ಯಾವ ರೀತಿ ತಂತಿ ಎಲ್ಲ ಹಾಕ್ತೀರಾ ಸರ್? ತಂತಿ ಬೇಲಿಲಿ ನಿಮಗೆ ತಂತಿ ಬೇಲಿ ಬರುತ್ತೆ, ನಾಟೆಡ್ ಮೆಶ್ ಬರುತ್ತೆ, ಪಾರ್ಕಿಂಗ್ ಮೆಶ್ ಬರುತ್ತೆ. ಯಾವ ಥರ ಕೇಳಿದ್ರು ನಾನು ಕೆಲಸ ಮಾಡ್ಕೊಡ್ತೀನಿ ಸರ್.
ಯಾವ ಥರ ಕೇಳಿದ್ರು ನಾನು ಮಾಡ್ಕೊಡ್ತೀನಿ ಅವ್ರಿಗೆ. ಯಾವೆಲ್ಲ ಫಾರ್ಮ್ಗಳಿಗೆಲ್ಲ ನೀವು ಮಾಡ್ಕೊಡ್ತೀರಾ? ಸರ್ ಸುಮಾರು ಫಾರಮ್ಗಳು ಒಂದಲ್ಲ ಎರಡಲ್ಲ ಸುಮಾರು ನೂರಾರು ಮಾಡಿಬಿಟ್ಟಿದ್ದೀನಿ ಕೆಲಸಗಳು. ಇಂಥದ್ದು ಅಂತ ಹೇಳೋಕ್ಕಾಗಲ್ಲ. ಸುಮಾರು ವರ್ಕ್ ಮಾಡಿದ್ದೀನಿ. ಯಾವುದೇ ಜಿಲ್ಲೆಯಲ್ಲಿ ಮಾಡಿದ್ರು ನಾವು ಊರಲ್ಲಿ ನಾನು ಕೆಲಸ ತೋರಿಸ್ತೀನಿ. ಮತ್ತು ಎಲ್ಲಿಂದರಾಗಲಿ ನಾನು ಕಳಿಸ್ಕೊಡ್ತೀನಿ. ಬೆಸ್ಟ್ ರೈಟು ಸರ್. ನೇರ ಮಾರಾಟ, ಮಾಲೀಕರಿಂದ ನೇರ ಮಾರಾಟ ಆಗಿರೋದ್ರಿಂದ ನೀವು ಯಾರ ಹತ್ರನೋ ಬ್ರೋಕರು ಮತ್ತೊಂದು ಇನ್ನೊಬ್ಬರ ಹತ್ರ ಹೋಗಿ ನೀವೇನು ಕೇಳೋಂಥದ್ದಿಲ್ಲ. ನೇರ ನೀವು ಫೋನ್ ಮಾಡಿದ್ರೆ ನೀವು ಇರೋತಕ್ಕೆ ಕಳಿಸ್ಕೊಡ್ತೀನಿ. ನೀವು ಇರೋತಕ್ಕೆ ನಾನೇ ಬಂದು ಆರ್ಡರ್ ತಗೊಂಡು ಕೆಲಸ ಮಾಡಿಕೊಡ್ತೀನಿ. ನೀವು ಎಲ್ಲಿಂದರಾಗಲಿ ಕೆಲಸ ಮಾಡೋಕ್ಕೆ ನೀವು ಕಾಲ್ ಮಾಡಿ ಸರ್. ಒಂದು ಕಾಲ್ ಮಾಡಿದ್ರೆ ನಾನು ನಿಮ್ಮ ಹತ್ರ ಇರ್ತೀನಿ ಸರ್. ಎಲ್ಲ ರೀತಿಯ ಲ್ಯಾಂಡ್ಗೂ ಫೆನ್ಸಿಂಗ್ ಮಾಡ್ಕೊಡ್ತೀವಿ. ಯಾವುದೇ ರೀತಿ ಗುಡ್ಡ ಬೆಟ್ಟ ನದಿ ಹಳ್ಳ ಎಲ್ಲೇ ಇರಲಿ ಸರ್, ನಿಮ್ಮ ಲ್ಯಾಂಡು ಇಂಥ ಬೆಟ್ಟದಲ್ಲಿದ್ದರೂ ನಾನು ಕೆಲಸ ಮಾಡಿಸ್ಕೊಡ್ತೀನಿ ಸರ್. ಈ ಚಾಲೆಂಜು ಸರ್. ನಾರ್ಮಲ್ 30-40 ಸೈಟು. 30-40 ಸರ್. ಬೆಂಗಳೂರಿಂದ ಮೈಸೂರಿಗಿಂಟು ಇರಲಿ ಸರ್ ಸೈಟು. 30-40 ಆಗ್ಬೋದು, 60-40 ಆಗಿರ್ಬೋದು, 10 ಗುಂಟೆ 20 ಗುಂಟೆ ನಾನಾ ಥರ ಎಷ್ಟಿದ್ರು ನಾನು ಕೆಲಸ ಮಾಡ್ಕೊಡ್ತೀನಿ ಸರ್. ನೀವು ಒಟ್ಟು ಲೆಕ್ಕದಲ್ಲಿ ಮಾಡ್ಕೊಡ್ತೀರಾ ಈಗ, ಇಲ್ಲಾಂದ್ರೆ ಕಲ್ಲು ಲೆಕ್ಕದಲ್ಲಿ ಮಾಡ್ಕೊಡ್ತೀರಾ? ಸರ್ ಬ್ಲ್ಯಾಂಡ್ಗಾದರೆ ಕಲ್ಲು ಲೆಕ್ಕ ಬರುತ್ತೆ, ಸೈಟ್ಗಾದರೆ ಪೀಸ್ ಲೆಕ್ಕ ಬರುತ್ತೆ. ಪೀಸ್ ಅಂದರೆ ಒಂದು 30-40 ಒಂದು ಫಿಕ್ಸ್ ಮಾಡಿರ್ತೀನಿ ರೈಟು. 60-40 ಈ ಥರ ಮಾಡ್ಕೊಡ್ತೀನಿ. ಒಂದೇ ದಿನದಲ್ಲಿ ಮುಗಿಸ್ಕೊಡ್ತೀನಿ ಸರ್. ಸೈಟ್ ಆದರೆ ಎಲ್ಲಿಂದ ಎಲ್ಲಿಗಾರ ಆಗಲಿ. ನೀವು ಒಂದು ಗುಂಡಿ ಬಂದು ಎಷ್ಟು ತೆಗಿತೀರಾ? ಗುಂಡಿ ಬಂದು ಸರ್ ಯಾವುದೇ ಕಲ್ಲಾಗಲಿ ನೀವು ಈ ಕಲ್ಲುಗಳು ನೀವು ನೋಡ್ಬೋದು. ಈ ಕಲ್ಲಲ್ಲಿ ಸೈಜ್ ಬಂದು ನಿಮಗೆ 5, 6, 8, 10 ಇಂಚ್ ಗಿಂಟು ಬರುತ್ತೆ. ನೀವು 2 ಅಡಿ ಗುಂಡಿ ಹೊಡಿಲೇಬೇಕು ಸರ್. ಆಳ ಬಂದು 2 ಅಡಿ ಹೊಡೆದಾಗ ನಿಮಗೆ ಪರ್ಫೆಕ್ಟಾಗಿ ಕುಂತ್ಕೊಳ್ಳುತ್ತೆ. ಮತ್ತು ನೀರಾವರಿ ಜಾಗಗಳದೇ ಕಾಂಕ್ರೀಟ್ ಹಾಕಬೇಕು. ಮಾಮೂಲಿ ಜಾಗ ಆದರೆ ನಿಮಗೆ ಕಾಂಕ್ರೀಟ್ ಅವಶ್ಯಕತೆ ಇಲ್ಲ, ಮಣ್ಣೆ ಸಾಕು. ತುಂಬ ಬಾಳಿಕೆ ಬರುತ್ತೆ, ನೂರಾರು ವರ್ಷ ಬಾಳಿಕೆ ಬರುತ್ತೆ ಸರ್. ಸೊ ಈಗ ಒಂದ್ಸರಿ ಹಾಕ್ಕೊಡ್ತೀರಾ ತಂತಿ ಬೆಲೆ, ಅದಾದ್ಮೇಲೆ ಏನಾದರೂ ಸರ್ವಿಸ್ ಬಿದ್ದೋಗೋ ಥರ 25 ವರ್ಷ ಸರ್ವಿಸ್ ಕೊಟ್ಟಿದ್ದೀನಿ ಸರ್. 25 ವರ್ಷ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ. ಬಂಡೆ ರವಿ ನಾನು 25 ವರ್ಷ ಸರ್ವಿಸ್ ಕೊಟ್ಟಿದ್ದೀನಿ. ನಮ್ಮ ಇಡೀ ಕರ್ನಾಟಕದಲ್ಲಿ ಯಾರೂ ಅಷ್ಟು ವರ್ಷ ಸರ್ವಿಸ್ ಕೊಟ್ಟಿಲ್ಲ. ಗ್ಯಾರಂಟಿ ಕಾರ್ಡ್ ಕೊಡ್ತೀನಿ, ಅವ್ರಿಗೊಂದು ಬಿಲ್ ಕೊಡ್ತೀನಿ. ಮೆಟೀರಿಯಲ್ ಏನು ಸರ್ವಿಸ್ ಇರ್ತದೋ ನಾನು ಲೇಬರ್ ಸರ್ವಿಸ್ 25 ವರ್ಷ ಕೊಟ್ಟಿದ್ದೀನಿ. ನಾನೇ ಖುದ್ದಾಗಿ ಹೋಗಿ ಏನಾದ್ರು ಸಣ್ಣ ಪುಟ್ಟ ಸಮಸ್ಯೆ ಬಂದರೆ ನಾನೇ ಬಗೆಹರಿಸ್ಕೊಡ್ತೀನಿ ಸರ್. ಸೊ ಈಗ ನಮ್ಮ ಲ್ಯಾಂಡ್ಗೆ ತಂತಿ ಬೆಲೆ ಹಾಕ್ಸ್ಬೇಕು, ಎಷ್ಟು ದಿವಸ ಮುಂಚಿತವಾಗಿ ಹೇಳಬೇಕು? ನೀವು ಬಂದು ನೋಡ್ತೀರಾ ಹೇಗೆ? 2 ದಿನ ಮುಂಚೆ ಹೇಳಿದ್ರೆ ಸಾಕು. ನಾನೇ ವಿಸಿಟ್ ಮಾಡ್ತೀನಿ. ನಾನೇ ಹೋಗಿ ಎಲ್ಲ ಲ್ಯಾಂಡ್ ಎಲ್ಲ ಬೌಂಡ್ರಿ ಎಷ್ಟು ಕಲ್ ಬೇಕು, ಯಾವ ಥರ ಬೇಕು ಎಲ್ಲ ಅಳತೆ ಮಾಡಿ ಅವ್ರಿಗೆ ನೀಟಾಗೆ ನಾನು ಕೆಲಸ ಮಾಡಿಕೊಡ್ತೀನಿ.